ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ವಾಸ್ತವ ಸಂಖ್ಯೆಗಳು ಪಾಠದ ಅಭ್ಯಾಸ 1.2ರ ಮೊದಲನೇ ಲೆಕ್ಕವನ್ನು ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಕ್ಕ ಯಾವ ರೀತಿ ಇದೆ ಅಂತ ಕೇಳಿದ್ರೆ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನಮಗೆ ಆಲ್ರೆಡಿ ಗೊತ್ತಿದೆ √5 ಅನ್ನುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ. ಅದು ಯಾವ ರೀತಿ ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ನಾವಿಲ್ಲಿ ಸಾಧಿಸಬೇಕಾಗತ್ತೆ. ಓಕೆನಾ? ಈಗ ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಸಾಧಿಸೋಕ್ಕಿಂತ ಮುಂಚೆ ಅದನ್ನು ಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ ನಾವು ಊಹಿಸ್ಕೋಬೇಕಾಗತ್ತೆ. ಓಕೆನಾ? ಸರಿ, ಏನಂತ ಬರೀತೀರಿ? √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂಥೇಳಿ ಒಂದು ಸೆಂಟೆನ್ಸನ್ನು ಬರೀತೀನಿ. ಈಗ √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಅಂದಮೇಲೆ ಆ √5 ಯಾವ ರೀತಿ ಬರಿಬೋದು ಹೇಳ್ರಿ? ನಾನು ಈ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಅಂಥೇಳಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದಿದೆ. ಅಂದರೆ √5 ನಾವು ಯಾವ ರೀತಿ ಬರಿಬಹುದು? a/b ಅಂಥೇಳಿ ಬರಿಬಹುದು. ಅಂದರೆ ಅಂಶ ಮತ್ತು ಛೇದಗಳ ರೂಪದಲ್ಲಿ ನಾವು ಇದನ್ನ ಏನು ಮಾಡ್ಬೋದು? ಬರಿಬಹುದು. ಇಲ್ಲಿ ಮತ್ತೊಂದು ಕಂಡೀಷನನ್ನು ಬರಿಬೇಕಾಗತ್ತೆ. ಏನಪ್ಪ ಅದು ಕಂಡೀಷನ್ನು? ಎ ಅಂದರೆ ಏನು, ಬಿ ಅಂದರೆ ಏನು ಹೇಳಿ ನಾವಿಲ್ಲಿ ಬರಿಬೇಕು. ಓಕೆನಾ? ಸರಿ, ಎ ಮತ್ತು ಬಿಗಳು ಏನಾಗಿವೆ? ಸಹ ಅವಿಭಾಜ್ಯ ಮತ್ತು ಅವಿಭಾಜ್ಯ ಮತ್ತು ಪೂರ್ಣಾಂಕಗಳಾಗಿವೆ. ಓಕೆನಾ? ಮತ್ತೊಂದು ಕಂಡೀಷನ್ ಏನಂದರೆ ಬಿ ಯಾವತ್ತಿದ್ರೂ 0 ಆಗಬಾರ್ದು. ಬಿ ಯಾಕೆ 0 ಆಗಬಾರ್ದು ಅನ್ನೋದನ್ನು ಈ ಪಾಠದ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಎಲ್ಲ ಕ್ಲಿಯರಾಗಿ ಹೇಳಿದ್ದಿದೆ. ಒಂದ್ಸಲ ನೋಡ್ಕೊಳ್ಳ್ರಿ. ಈಗ ಅದಕ್ಕೂ ಮುಂಚೆ ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಹೇಳಿದ್ದೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನಪ್ಪ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎಯನ್ನು ನಾನು 3 ಅಂತ ಹೇಳಿ ತೊಗೊತೀನಿ, ಬಿಯನ್ನು ನಾನು 4 ಅಂತ ಹೇಳಿ ತೊಗೋತೀನಿ. ಓಕೆನಾ? ಈಗ 3 ಯಾವ್ಯಾವ ಟೇಬಲಲ್ಲಿ ಅಂದರೆ ಯಾವ್ಯಾವ ಮಗ್ಗೆಯಲ್ಲಿ ಬರ್ತಾ ಇದೆ? 1 ಮಗ್ಗೆಯಲ್ಲಿ ಬರ್ತಾ ಇದೆ, 3 ಮಗ್ಗೆಯಲ್ಲಿ ಬರ್ತಾ ಇದೆ. ಈಗ 4 ಅನ್ನೋದು ಯಾವ್ಯಾವ ಮಗ್ಗೆಯಲ್ಲಿ ಬರ್ತಾ ಇದೆಯಪ್ಪ? 1 ಮಗ್ಗೆಯಲ್ಲಿ, 2 ಮಗ್ಗೆಯಲ್ಲಿ, ನೆಕ್ಸ್ಟು 4 ಮಗ್ಗೆಯಲ್ಲಿ ಬರ್ತಾ ಇದೆ. ಓಕೆನಾ? ಈಗ ಈ 3 ಮತ್ತು 4 ಅಂತೇಳಿ ತೊಗೊಂಡಿದ್ದೀನಲ್ಲ, ಇದು ಎರಡು ಕಾಮನ್ ಆಗಿ ಯಾವ ಮಗ್ಗೆಯಲ್ಲಿ ಬರ್ತಾ ಇದೆಯಪ್ಪ? 1 ಮಗ್ಗೆಯಲ್ಲಿ ಬರ್ತಾ ಇದೆ. ಹೀಗೆ ಕೊಟ್ಟಿರುವಂತಹ ಅಥವಾ ತಗೊಂಡಿರುವಂತಹ ಎರಡು ಸಂಖ್ಯೆಗಳು ಕಾಮನ್ ಆಗಿ 1 ಮಗ್ಗೆಯಲ್ಲಿ ಮಾತ್ರ ಬಂದರೆ ಅದನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂಥೇಳಿ ಕರೀತಾರೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಈಗ ನಾನಿಲ್ಲಿ 2 ಮತ್ತು 4 ಅಂಥೇಳಿ ತೊಗೊಂಡೆ ಅಂತ ಇಟ್ಕೊಳ್ಳಿ, ಎ ಮತ್ತು ಬಿ ಆಗಿ. ಓಕೆನಾ? ಹಾಂ, ಈಗ 2 ಯಾವ್ಯಾವ ಮಗ್ಗೆಯಲ್ಲಿ ಬರುತ್ತೆ ಹೇಳ್ರಿ? 1 ಮಗ್ಗಿ, 2 ಮಗ್ಗಿ. 4 ಅನ್ನೋದು 1 ಮಗ್ಗಿ, 2, ನೆಕ್ಸ್ಟ್ 4. ಇದು ನೋಡಿ, ಕಾಮನ್ ಆಗಿ ಯಾವ್ಯಾವ ಮಗ್ಗೆಯಲ್ಲಿ ಬರ್ತಾ ಇದೆ? 1 ಬರ್ತಾ ಇದೆ, 2 ಬರ್ತಾ ಇದೆ. ಹಾಗಾದರೆ ಇದು ಸಹ ಅವಿಭಾಜ್ಯ ಸಂಖ್ಯೆಗಳ? ಅಲ್ಲ, ಇದು ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ. ಕಾಮನ್ ಆಗಿ ಯಾವ ಮಗ್ಗೆಯಲ್ಲಿ ಬರಬೇಕು? 1 ಮಗ್ಗೆಯಲ್ಲಿ ಮಾತ್ರ ಬರಬೇಕು. ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಸಹ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ನಾವು ತಗೋತೀವಲ್ಲ ಎ ಮತ್ತು ಬಿ, ಅವೇನಾಗಿರಬೇಕು? ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು ಅಂಥೇಳಿ ಕಂಡೀಷನ್ ಇದೆ. ಓಕೆನಾ? ಇದು ಮೊದಲನೇದು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನೀವು ಇದನ್ನೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಓದಿದ್ರೆ ಎಲ್ಲನೂ ನೆನಪಿರುತ್ತೆ. ಸೊ ಅರ್ಥ ಮಾಡ್ಕೊಂಡು ಹೋದ್ರಿ. ಓಕೆನಾ? ಸರಿ, ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಕೇಳಿದ್ರೆ, ಇಲ್ಲಿ ಒಂದು ಇಕ್ವೇಷನ್ ತೊಗೊಂಡಿದ್ದೀವಲ್ಲ, ಅದನ್ನು ವರ್ಗಗೊಳಿಸಬೇಕು. ಅಲ್ಲಿ ಮೆನ್ಷನ್ ಮಾಡಿರಿ, ವರ್ಗಗೊಳಿಸಿದಾಗ ಅಂಥೇಳಿ. ವರ್ಗಗೊಳಿಸಿದಾಗ ಈ ಕೊಟ್ಟಿರುವಂಥ ಮೇಲಿನ ಇಕ್ವೇಷನ್ ವರ್ಗ ಮಾಡಿದಾಗ ಏನಾಗುತ್ತೆ? ಸ್ಕ್ವೇರ್ ಈಕ್ವಲ್ ಟು a/b ಹೋಲ್ ಸ್ಕ್ವೇರ್ ಅಂತ ಹೇಳಿ. ಈಗ ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆಯಿತು. ಓಕೆನಾ? ಇಲ್ಲೇನು ಉಳೀತು? 5 ಅಂಥೇಳಿ ಮಾತ್ರ ಉಳಿಯುತ್ತೆ. a/b ಇದ್ದಿದ್ದೇನಾಗುತ್ತೆ? a²/b² ಅಂತ ಹೇಳಾಗುತ್ತೆ. a/b ಹೋಲ್ ಸ್ಕ್ವೇರ್ ಎರಡಕ್ಕೂ ಸೇರಿ ಸ್ಕ್ವೇರ್ ಇತ್ತು, ಕೆಳಗಡೆ ಬಂದ ಕೂಡ ಏನಾಗಿತ್ತು? 2 ಸಪ್ರೇಟಾಗಿ ಸ್ಕ್ವೇರ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಕೇಳಿದ್ರೆ, ಈ b² ಈ ಕಡೆ ತೊಗೊಂಡು ಹೋಗ್ತೀನಿ. ಇಲ್ಲಿ ಭಾಗಾಕಾರದಲ್ಲಿದೆ, ಈ ಕಡೆ ತೊಗೊಂಡೋದ್ರೆ ಏನಾಯಿತು? ಗುಣಾಕಾರದಲ್ಲಿ ಬರುತ್ತೆ. ಹಾಗಾದರೆ ಏನಾಯ್ತು ಇಲ್ಲಿ? 5b² ಈಕ್ವಲ್ ಟು ಇಲ್ಲೇನು ಉಳೀತು? a² ಅಂಥೇಳಿ ಉಳೀತು. ಈಗ ಇದಕ್ಕೊಂದು ಬ್ರ್ಯಾಕೆಟ್ ಹಾಕಿ ಇದನ್ನು ಇಕ್ವೇಷನ್ 1 ಅಂತೇಳಿ ಹೆಸರು ಕೊಡ್ತೀನಿ. ಯಾಕೆ ಕೊಟ್ಟಿದ್ದೀನಿ ಅನ್ನೋದು ನೆಕ್ಸ್ಟ್ ಸ್ಟೆಪ್ಪಲ್ಲೆಲ್ಲ ಅರ್ಥ ಆಗುತ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀನಿ? ಈ b² ಇಲ್ಲೇ ಇಡ್ತೀನಿ. b² ಇಲ್ಲೇ ಇಟ್ಟೆ. ಈ 5 ಈ ಕಡೆ ತೊಗೊಬರ್ತೀನಿ. ಏನಾಗುತ್ತೆ? b² ಇಲ್ಲೇ ಇದೆ, a² ಇಲ್ಲೇ ಇದೆ. ಈ 5 ಈ ಕಡೆ ತೊಗೊಬಂದರೆ ಇದು ಗುಣಾಕಾರದಲ್ಲಿದೆ,
ಈ ಕಡೆ ತೊಗೊಬಂದಾಗ ಏನಾಗುತ್ತೆ, ಭಾಗಾಕಾರದಲ್ಲಿ 5 ಬರುತ್ತೆ. ಓಕೆನಾ. ಈಗ ನೋಡ್ಕೊಳ್ಳಿ ಏನಂತ ಬರೀಬೋದು, a² ಭಾಗಿಸು 5 ಅಂತ ಅಂದ್ರೇನು, a² 5 ಭಾಗಿಸ್ತಾ ಇದೆ. a² 5 ಭಾಗಿಸ್ತಾ ಇದೆ ಅಂದರೆ ನಾವು ಡೈರೆಕ್ಟಾಗಿ ಏನು ಬರಿಬೋದು ಗೊತ್ತಾ, a² ಅಪವರ್ತನ 5 ಅಂತ ಹೇಳಿ ಬರಿಬೋದು. ಅರ್ಥ ಆಯ್ತಾ. ಏನು ಈಕ್ವೇಷನ್ ನೋಡ್ಕೊಳ್ಳಿ, ಏನು ಗೊತ್ತಾಯಿತು, a² ಭಾಗಿಸು 5 ಅಂತಂದರೆ a² 5 ಭಾಗಿಸ್ತಾ ಇದೆ. a² 5 ಭಾಗಿಸ್ತಾ ಇದ್ದರೆ ನಾವೇನಂತ ಬರಿಬೋದು, a² ಅಪವರ್ತನ 5 ಅಂತ ಹೇಳಿ ಬರಿಬಹುದು. ಓಕೆನಾ. ಅದನ್ನು ನಾನು ಬರಿತೀನಿ, a² ಅಪವರ್ತನ 5 ಅಂತ ಹೇಳಿ ಬರಿತೀನಿ. ಈಗ ನಾವು ಒಂದು ಪ್ರಮೇಯವನ್ನು ಯೂಸ್ ಮಾಡ್ತೀವಿ ಇಲ್ಲಿ. ಯಾವ ಪ್ರಮೇಯ ಕೇಳಿದ್ರೆ, ನಿಮ್ಮ ಪುಸ್ತಕದಲ್ಲಿ 1.2 ಅಂತ ಹೇಳಿ ಒಂದು ಪ್ರಮೇಯ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಓದ್ಕೊಳ್ರಿ, ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು, ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು a² ಭಾಗಿಸಿದರೆ, ಓಕೆನಾ. ಇಲ್ಲಿ ನೋಡ್ರಿ, ಇದರ ಬಗ್ಗೆ ಅರ್ಥ ಮಾಡ್ಕೋತ ಹೋಗ್ರಿ. ಯಾವುದೋ ಒಂದು ಅವಿಭಾಜ್ಯ ಸಂಖ್ಯೆ ಪಿ, ಇಲ್ಲಿ ಪಿ ಬದಲಾಗಿ 5 ಇದೆ ಅಷ್ಟೆ. ಯಾವುದೋ ಒಂದು ಅವಿಭಾಜ್ಯ ಸಂಖ್ಯೆ ಪಿ a² ಭಾಗಿಸ್ತಾ ಇದ್ದರೆ ಏನಾಗುತ್ತೆ ನೋಡ್ರಿ, ಆಗ ಪಿ ಯು ಎಯನ್ನು ಭಾಗಿಸುತ್ತದೆ. ಪಿ a² ಭಾಗಿಸ್ತಾ ಇದ್ದರೆ ಪಿ ಮತ್ತೊಂದು ಯಾವುದನ್ನು ಭಾಗಿಸುತ್ತಂತೆ, ಎಯನ್ನು ಸಹಿತ ಭಾಗಿಸುತ್ತಂತೆ. ಇದು ಯಾವ ಪ್ರಮೇಯ ಹೇಳ್ತಾ ಇದೆ, ಪ್ರಮೇಯ 1.2, ನಿಮ್ಮ ಪೇಜ್ ನಂಬರ್ 7ರಲ್ಲಿ ಇದಿದೆ. ಓಕೆನಾ. ಸರಿ, ಇದನ್ನು ನೋಡಿ. ಈಗ a² 5 ಭಾಗಿಸ್ತಾ ಇದೆ ಅಂತ ಕೇಳಿದ್ರೆ ಆ 5 ಮತ್ತೊಂದು ಯಾವುದನ್ನು ಭಾಗಿಸುತ್ತೆ, ಎಯನ್ನು ಸಹಿತ ಭಾಗಿಸುತ್ತೆ ಅಂತ ಆಯ್ತಾ. ಹಾಗಾದರೆ ನಾವೇನಂತ ಬರಿಬೋದು, ಏನ ಅಪವರ್ತನ 5 ಅಂತ ಹೇಳಿ ಬರಿಬೋದು. ಯಾವುದರಿಂದ, ಪ್ರಮೇಯ 1.2ರಿಂದ ನಾವು ಬರಿಬಹುದು. ಓಕೆನಾ. ಸರಿ, ಈಗ ಇದಿಷ್ಟನ್ನು ಮಾಡಿದ್ರೆ ಒಂದು ಪಾರ್ಟ್ ಕಂಪ್ಲೀಟ್ ಆದಂಗೆ ನಿಮಗೆ. ಇನ್ನು ನೆಕ್ಸ್ಟು ಮತ್ತೊಂದು ಏನಪ್ಪ ಅದು ಅಂತ ಕೇಳಿದ್ರೆ, ಈಗ ನೋಡ್ರಿ, ಏನ ಅಪವರ್ತನ 5 ಅಂತ ಕೇಳಿದ್ರೆ ಇದು ಆ್ಯಕ್ಚುಲಿ ಬರೆಯೋ ಅವಶ್ಯಕತೆ ಇಲ್ಲ, ನಾನು ಅರ್ಥ ಮಾಡಿಸ್ತಾ ಇರೋದಷ್ಟೇ. ಏನ ಅಪವರ್ತನ 5 ಅಂತ ಬರೆಯೋದಾದರೆ ನಾವೇನಂತ ಬರೀಬೋದು, a/5 ಅಂತ ಹೇಳಿ ಬರಿಬೋದು. a/5 ಮಾಡಿದಾಗ ಏನು ಆನ್ಸರ್ ಬರುತ್ತಪ್ಪ ಅಂತ ಹೇಳಿ ನೋಡೋಣ ಈಗ. ಓಕೆ, a/5. ಈಗ ಎ ಜಾಗದಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಎ ಜಾಗದಲ್ಲಿ ಏನಾದ್ರು 25 ಇತ್ತು ಅಂದರೆ ಏನಾಗ್ತಿತ್ತು, 5 25 ಬರ್ತಿತ್ತು. ಓಕೆನಾ. ಇಲ್ಲಿರೋ ಸಂಖ್ಯೆ ಮೇಲೆ ಇಲ್ಲಿರೋ ಸಂಖ್ಯೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಅರ್ಥ. ಅದಕ್ಕೆ ನಾನು ಏನು ಮಾಡ್ತೀನಿ, 5 ಎಷ್ಟಲೇ ಎ ನಮಗೆ ಗೊತ್ತಿಲ್ಲ, ಅದಕ್ಕೆ 5m ಎ ಅಂತ ಹೇಳಿ ಬರೆದುಬಿಡ್ತೀನಿ. ಓಕೆನಾ. ಈಗ ಈ ಇಕ್ವೇಷನಿಗೆ ನಾನು ಏನು ಮಾಡ್ತೀನಿ, ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏನು ಫಾರ್ಮುಲಾ, ನೀವು ಆಲ್ರೆಡಿ ನಿಮಗೆ ಗೊತ್ತಿದೆ. ಏನು ಹೇಳ್ರಿ, ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಏನು ಶೇಷ. ಇದೇ ಅಲ್ವಾ ನೀವು ತಾಳೆ ನೋಡೋದು, ಭಾಗಾಕಾರ ಸರಿ ಇದೆಯೋ ಇಲ್ವೋ ಅಂತೇಳಿ ಇದೇ ಫಾರ್ಮುಲಾದ ಮೂಲಕ ತಾಳೆ ನೋಡ್ತೀರಲ್ವಾ, ಇದನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ. ಸರಿ, ಈಗ ಇದನ್ನು ಇಲ್ಲಿ ಅಪ್ಲೈ ಮಾಡಿದಾಗ ಏನಾಯಿತು, ಭಾಜ್ಯ ಯಾವುದು, ಎ ಅಲ್ವಾ, ಭಾಜ್ಯ ಭಾಜಕ ಯಾವುದು, 5. ಓಕೆನಾ. ಭಾಗಲಬ್ಧ ಗುಣಿಸು ಭಾಗಲಬ್ಧ ಯಾವುದು, ಎಮ್ ಅಲ್ವಾ, ಸೊ ಎಮ್ ಪ್ಲಸ್ ಶೇಷ 0 ಬಂದಿದೆ, ಸೊ ಬರೀ ಅವಶ್ಯಕತೆ ಇರೋದಿಲ್ಲ. ಸೊ ನಾವಿಲ್ಲಿ ಯಾವ ಫಾರ್ಮುಲಾದಿಂದ ಹೇಗೆ ಬರೆದೆ, a = 5m ಅನ್ನೋದು ಅರ್ಥ ಆಯ್ತಾ ನಿಮಗೆ, ಈ ಥರ ಬರೆದಿರೋದು. ಓಕೆನಾ. ಆ್ಯಕ್ಚುಲಿ ಇದು ಸಿಲೆಬಸಲ್ಲಿ ಇತ್ತು, ಬಟ್ 2 ವರ್ಷದ ಹಿಂದೆ ತೆಗೆದಿರೋದ್ರಿಂದ ಇದು ಎಲ್ಲಿಂದ ಬಂತು ಅಂಥೇಳಿ ನಿಮ್ಗೆ ಅರ್ಥ ಆಗೋದು ಕಷ್ಟ. ಸ್ಕೂಲಲ್ಲಿ ಮೇ ಬಿ ಬಾಯ್ ಹಾಕ್ಕೊಳ್ರಿ ಅಂತ ಹೇಳಿರ್ಬೋದು, ಬಟ್ ಹೇಗೆ ಬಂತು ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸಿದ್ದೀನಿ. ಓಕೆನಾ. a = 5m. ಈಗ ನಾನೇನು ಮಾಡ್ತೀನಿ, ಇದನ್ನು ವರ್ಗಗೊಳಿಸ್ತೀನಿ. ಓಕೆನಾ. ಮೇಲ್ಗಡೆ ಸ್ಟೆಪ್ ಮಾಡಿದ್ನಲ್ಲ, ಸೇಮ್ ಸ್ಟೆಪ್ಸ್. ವರ್ಗಗೊಳಿಸಿದಾಗ ಏನಾಗುತ್ತೆ, a² = 5m² ಅಂತ ಹೇಳಾಯ್ತು. ಈಗ ನೋಡಿರಿ, a² ಇಲ್ಲಿ ನೋಡಿರಿ, a² ಬದಲಾಗಿ ನಾವೇನಂತ ಬರೀಬಹುದು, 5b² ಅಂತ ಹೇಳಿ ಬರಿಬೋದಲ್ವಾ, ಯಾಕಂದರೆ a² ಯಾವುದಕ್ಕೆ ಸಮನಾಗಿದೆ, 5b². ನಾನೇನು ಮಾಡ್ತೀನಿ, ಇಲ್ಲಿ a² ಜಾಗದಲ್ಲಿ ಏನು ಬರಿತೀನಿ, ಈಗ 5b² = 5m² ಅಂದರೆ ಏನರ್ಥ, ಫಾರ್ ಎಕ್ಸಾಂಪಲ್ 2² ಕೊಟ್ಟಿದ್ರಪ್ಪ, ನೀವೇನಂತ ಬರಿಬೋದು, 2 × 2, 3² ಕೊಟ್ಟರೆ 3 × 3, 5m² ಅಂತ ಕೊಟ್ಟರೆ ಏನು ಬರಿಬೋದು ಹೇಳ್ರಿ, 5m × 5m ಅಂತ ಹೇಳಿ ಬರಿಬೋದು. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿರಿ, 5b² = 5 × 5 25, m × m. ಇಲ್ಲಿ ಮತ್ತೊಂದು ಕನ್ಫ್ಯೂಷನ್ ಏನಾಗುತ್ತೆ ನೋಡಿರಿ ಮಕ್ಕಳಿಗೆ, m × m = ಏನು, m². ಆದರೆ m + m ಏನು, 2m. ಇದನ್ನು
ಸುಮಾರಷ್ಟು ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಎಮ್ ಗುಣಿಸು ಎಮ್ ಅಂತ ಬಂದಿದೆ, ಏನಾಗುತ್ತೆ ಎಮ್ ಸ್ಕ್ವೇರ್ ಅಂತ ಹೇಳಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಈ 25ನ ಈ ಕಡೆ ತೊಗೊಬರ್ತೀನಿ. ಓಕೆನಾ, ಇಲ್ಲ 5 ಬಿ ಸ್ಕ್ವೇರ್ ಹಾಗೇ ಇದೆ, 25 ಈ ಕಡೆ ಬಂದಾಗ ಭಾಗಾಕಾರದಲ್ಲಿ, ಇಲ್ಲಿ ಗುಣಾಕಾರದಲ್ಲಿದೆ, ಸೊ ಈ ಕಡೆ ಬಂದಾಗ ಭಾಗಾಕಾರ 25 ಈಕ್ವಲ್ ಟು ಇಲ್ಲಿ ಏನು ಉಳಿತು ಎಮ್ ಸ್ಕ್ವೇರ್. ಏನಾಯಿತು 5 1 5 5. ಓಕೆನಾ, ಇಲ್ಲೇನೇನಾಯ್ತು ನೋಡ್ರಿ, ಬಿ ಸ್ಕ್ವೇರ್ ಭಾಗಿಸು 5 ಈಕ್ವಲ್ ಟು ಎಮ್ ಸ್ಕ್ವೇರ್. ಇದು ಸೇಮ್ ಇಲ್ಲಿ ಮಾಡಿದ್ವಲ್ಲ ಸ್ಟೆಪ್ಸ್, ಅದೇ ರೀತಿ ಮಾಡುವಂಥದ್ದು. ಈಗ ಬಿ ಸ್ಕ್ವೇರ್ 5ನ್ನು ಭಾಗಿಸ್ತಾ ಇದೆ ಅಂತ ಅಂದರೆ ನಾವೇನು ಬರಿಬೋದು, ಬಿ ಸ್ಕ್ವೇರ್ನ ಅಪವರ್ತನ 5 ಅಂತ ಹೇಳಿ ಬರಿಬೋದು. ಬಿ ಸ್ಕ್ವೇರ್ಗ ಅಪವರ್ತನ 5 ಅಂದರೆ ಬಿನ ಅಪವರ್ತನ ಸಹಿತ 5 ಆಗಲಿಲ್ವಾ, ಹಾಗಾದರೆ ಅದನ್ನು ಬರೀರಿ. ಬಿನ ಅಪವರ್ತನ 5. ಓಕೆನಾ, ಯಾವ ಪ್ರಮೇಯದಿಂದ, ಪ್ರಮೇಯ 1.2ರಿಂದ. ಓಕೆನಾ, ಸರಿ. ಈಗ ನೋಡ್ರಿ, ನಾವು ಏನಂತ ಅಂದ್ಕೊಂಡಿದ್ವಿ ಈ ಕಡೆ, ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು, ಎರಡೂ ಕಾಮನ್ ಆಗಿ ಒಂದೊಂದಲೇ ಮಗ್ಗೆಲಿ ಬರಬೇಕು. ಈಗ ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ನ ಅಪವರ್ತನ 5 ಅಂದರೆ ಎ ಸ್ಕ್ವೇರ್ ಅನ್ನೋದು 5 ಮಗ್ಗೆಯಲ್ಲಿ ಬರ್ತಾ ಇದೆ ಅಂತ ಹೇಳಿ ಅರ್ಥ. ಇಲ್ಲಿ ಮತ್ತೊಂದು ನೋಡ್ಕೊಳ್ರಿ, ಇಲ್ಲೇನು ಕನ್ಕ್ಲೂಷನ್ ಬಂತು, ಬಿ ಸ್ಕ್ವೇರು ಸಹಿತ 5 ಮಗ್ಗೆಯಲ್ಲಿ ಬರ್ತಾ ಇದೆ ಅಂತ ಕನ್ಕ್ಲೂಷನ್ ಬರ್ತಾ, ಎ ಸ್ಕ್ವೇರು 5 ಮಗ್ಗೆಯಲ್ಲಿ, ಬಿ ಸ್ಕ್ವೇರು 5 ಮಗ್ಗೆಯಲ್ಲಿ ಅಂತ ಅಂದಮೇಲೆ ಇಲ್ಲಿ ತೊಗೊಂಡಿದ್ವಲ್ಲ ಎಕ್ಸಾಂಪಲ್, ಈ ರೀತಿ ಬಂತು ಅಂತ ಅರ್ಥನೇ. ಈ ರೀತಿ ಇದು 1 ಮಗ್ಗೆಲೂ ಬರ್ತಾ ಇದೆ, ಇಲ್ಲಿ 1 ಮಗ್ಗೆಲೂ ಬರ್ತಾ ಇದೆ, ಪ್ಲಸ್ 5 ಮಗ್ಗೆಲೂ ಬರ್ತಾ ಇದೆ, ಅಂದರೆ ಅದು ಅವಿಭಾಜ್ಯ ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರ ಅದನ್ನು, ಇಲ್ಲ ಅಲ್ವಾ. ಹಾಗಾದರೆ ನಾವಿಲ್ಲಿ ಏನು ಅಂದ್ಕೊಂಡಿದ್ವಿ, ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದ್ಕೊಂಡಿದ್ವಿ. ನಮ್ಮ ಊಹೆ ಏನಾಗೋಯಿತು, ತಪ್ಪಾಯಿತು, ಯಾಕಂದರೆ ಅದು ಎರಡೂ ಮಗ್ಗೆಲ್ಲೂ ಬರ್ತಾ ಇದೆ, ಹೌದಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನಂತ ಬರೀತೀರಿ, ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಯಾಕೆ ರೀಸನ್ ಬರೀರಿ, ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ. ಆಯಿತಾ, ಹಾಗಾದರೆ ನಾವೇನಂತ ಬರಿತೀವಿ ಲಾಸ್ಟಿಗೆ, ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಷ್ಟು ಬರೆದ್ರೆ ನಿಮ್ಮ ಲೆಕ್ಕ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ರಿ, ಈ ಕಡೆ ಎಲ್ಲ ಇದನ್ನೆಲ್ಲ ಮಾಡಿದ್ದೀನಲ್ಲ, ಇದೆಲ್ಲ ಆ್ಯಕ್ಚುಲಿ ರಫ್ ವರ್ಕು, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಮಾಡಿರೋದು. ಈ ರಫ್ ವರ್ಕ್ ಏನಾದ್ರು ಅರ್ಥ ಆಗದೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತೊಂದು ಸಲ ಬೇರೆ ಯಾವುದಾದ್ರು ಕ್ವೆಶನ್ ತಂದು ಇದೇ ರೀತಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಸಹಿತ ರಫ್ ವರ್ಕು, ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಸಹ ಅವಿಭಾಜ್ಯ ಸಂಖ್ಯೆನ ಅರ್ಥ ಮಾಡೋಕ್ಕೋಸ್ಕರ ಹೇಳಿರುವಂಥದ್ದು. ಜಸ್ಟ್ ನೀವು ಇದಿಷ್ಟನ್ನೇ ಏನು ಮಾಡಬೇಕು, ಬರ್ಕೋತಾ ಹೋಗಬೇಕು, ಇದಿಷ್ಟೇ ಬರ್ಕೋತಾ ಹೋಗಬೇಕು. ಓಕೆನಾ, ಸರಿ. ಅಭ್ಯಾಸ 1.2ರದ್ದು ಮೊದಲನೇ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.